ಮಹಾಕುಂಭಮೇಳದಲ್ಲಿ ಮೋನಾಲಿಸಾ ಸಖತ್ ಫೇಮಸ್ ಆದ್ರು. ಸಿನಿಮಾ ಕೂಡ ಮಾಡಿದ್ದಾರೆ. ಸಿನಿಮಾದಿಂದ ಬಂದ ಸಂಭಾವನೆಯಿಂದ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಆರಂಭಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಮಹಾಕುಂಭಮೇಳದಲ್ಲಿ ಮಣಿ ಹಾರಗಳನ್ನ ಮಾರಾಟ ಮಾಡುವ ಮೂಲಕ ಮೋನಾಲಿಸಾ ಇದ್ದಕ್ಕಿದ್ದಂತೆ ಪ್ರಸಿದ್ಧರಾದರು. ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನ ಮೂಡಿಸಿದ್ರು. ಈಗ ಈ ಸುಂದರಿ ಚಲನಚಿತ್ರಗಳು ಮತ್ತು ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಯಾವಾಗಲೂ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಇತ್ತೀಚೆಗೆ ಈ ಕುಂಭಮೇಳ ಸುಂದರಿಯ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಬೆಳಕಿಗೆ ಬಂದಿದೆ. ಮೋನಾಲಿಸಾ ಕೈಯಲ್ಲಿ 3 ಚಿತ್ರಗಳಿವೆ. ಅವುಗಳಲ್ಲಿ ದಿ ಡೈರಿ ಆಫ್ ಮಣಿಪುರ ಮೊದಲು ಬಿಡುಗಡೆ ಆಗಲಿದೆ. ಅಂದ್ರೆ ಇದು ಅವರ ಮೊದಲ ಚಿತ್ರ. ಪ್ರಸ್ತುತ ಈ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಈ ಚಿತ್ರ ಶೀಘ್ರದಲ್ಲೇ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗಲಿದೆ. ಈ ಮಧ್ಯೆ ಮೋನಾಲಿಸಾ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ರು. ಅದು ಅವರಿಗೆ ತುಂಬಾ ಮನ್ನಣೆ ತಂದುಕೊಟ್ಟಿತ್ತು. ಅವರು ಅಲ್ಲಿ ಗಂಗಮ್ಮನಿಗೆ ವಿಶೇಷ ಪೂಜೆಗಳನ್ನು ಮಾಡಿದ್ರು. ಮಹಾಕುಂಭಮೇಳದಲ್ಲಿ ಹೂಮಾಲೆಗಳನ್ನು ಮಾರಾಟ ಮಾಡುವ ದಿನ ನೆನೆದು ಅವರು ಭಾವುಕರಾದರು. ನನಗೆ ಇಷ್ಟು ಸುಂದರವಾದ ಜೀವನವನ್ನು ನೀಡಿದ ಸಮಾಜಕ್ಕೆ ಮರಳಿ ನೀಡುವ ಆಲೋಚನೆಯೊಂದಿಗೆ ತಾನು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಮೊದಲ ಚಲನಚಿತ್ರ ಸಂಭಾವನೆಯೊಂದಿಗೆ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯಲ್ಲಿ ಹುಡುಗಿಯರಿಗಾಗಿ ಶಾಲೆಯನ್ನ ಪ್ರಾರಂಭಿಸೋದು ತನ್ನ ಕನಸು ಅಂತ ಮೋನಾಲಿಸಾ ಹೇಳಿದ್ರು. ಈ ಪ್ರದೇಶಗಳಲ್ಲಿ ಹುಡುಗಿಯರಿಗೆ ಸರಿಯಾದ ಶೈಕ್ಷಣಿಕ ಅವಕಾಶಗಳಿಲ್ಲ. ಅವಿದ್ಯಾವಂತ ಹುಡುಗಿಯರು ಜೀವನದಲ್ಲಿ ಹಿಂದುಳಿದಿದ್ದಾರೆ. ಸಮಾಜದಲ್ಲಿ ನಿಜವಾದ ಬದಲಾವಣೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಾನು ನಂಬುತ್ತೇನೆ. ಅದಕ್ಕಾಗಿಯೇ ನಾನು ನನ್ನ ಗಳಿಕೆಯನ್ನ ಭವಿಷ್ಯದ ಪೀಳಿಗೆಗೆ ಬಳಸಲು ಬಯಸ್ತೇನೆ ಹೊರತು ವೈಯಕ್ತಿಕ ಸೌಕರ್ಯಕ್ಕಾಗಿ ಅಲ್ಲ ಅಂತ ಮೋನಾಲಿಸಾ ಹೇಳಿದ್ದಾರೆ. ಈ ಕಾಮೆಂಟ್ಗಳು ವೈರಲ್ ಆಗಿವೆ. ಈ ನಿರ್ಧಾರಕ್ಕಾಗಿ ಎಲ್ಲರೂ ಮೋನಾಲಿಸಾ ಅವರನ್ನ ಹೊಗಳುತ್ತಾ ಇದ್ದಾರೆ.